ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತು ಭಾರತೀಯ ಕ್ರಿಕೆಟ್ ತಂಡದ ಇಬ್ಬರು ದಿಗ್ಗಜ ಆಟಗಾರರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೆ. ಯಾರು ಆ ಇಬ್ಬರು ದಿಗ್ಗಜ ಆಟಗಾರರು ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇಡೀ ಕ್ರಿಕೆಟ್ ಲೋಕದ ಹಾಟ್ ಫೇವ್ರೆಟ್ ಕ್ರಿಕೆಟರ್ಸ್ ಇವರು. ಬರೀ ಭಾರತೀಯ ಕ್ರಿಕೆಟ್ ಲೋಕದ ಕ್ರಿಕೆಟ್ ಪ್ರೇಮಿಗಳು ಮಾತ್ರ ಅಲ್ಲ, ಆಲ್ಮೋಸ್ಟ್ ಕ್ರಿಕೆಟನ್ನು ಇಷ್ಟಪಡುವಂಥವ್ರು ಎಲ್ಲರೂ ಕೂಡ ಇವರಿಬ್ಬರನ್ನ ತುಂಬ ಹಚ್ಕೊಳ್ತಾರೆ, ಮೆಚ್ಕೊಳ್ತಾರೆ, ಹಾಗೆ ಆರಾಧಿಸ್ತಾರೆ. ಅವರ ಫ್ಯಾನ್ಸ್ ಕೂಡ ಹೌದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರು ಅವರು ಅಟ್ ಪ್ರೆಸೆಂಟ್ ಆಕ್ಟಿವ್ ಆಗಿರುವಂಥ ಕ್ರಿಕೆಟರ್ಸ್, ಅವರು ದಿಗ್ಗಜ ಆಟಗಾರರು. ಇಟ್ಸ್ ನನ್ ಅದರ್ ದೆನ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ರೋಕೋ ಜೋಡಿ ಅಂತಲೇ ಫೇಮಸ್ಸು. ಈ ಇಬ್ಬರು ಆಟಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಭಾರತೀಯ ಕ್ರಿಕೆಟ್ನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಏನಪ್ಪ, ಅವರ ಭವಿಷ್ಯದ ಬಗ್ಗೆ, ಅವರ ನಿವೃತ್ತಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇವರಿಬ್ಬರು ಈಗ ಆಲ್ರೆಡಿ T20 ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಆಡ್ತಾ ಇರುವಂಥ ಏಕೈಕ ಅಂತಾರಾಷ್ಟ್ರೀಯ ಫಾರ್ಮ್ಯಾಟ್ ಅಂದರೆ ಅದು ODI, ಅಂದರೆ ಏಕದಿನ ಫಾರ್ಮ್ಯಾಟ್ನಲ್ಲಿ ಮಾತ್ರ ಅವರು ಆಡ್ತಾ ಇರುವಂಥದ್ದು. ಇದಕ್ಕೂ ಕೂಡ ಕಲ್ಲನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ನಿರಂತರವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಇದೇ ಸಂದರ್ಭದಲ್ಲಿ ಇವರಿಬ್ಬರ ನಿವೃತ್ತಿಯ ಬಗ್ಗೆ, ಇವರಿಬ್ಬರ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇರುವಂಥವ್ರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಇವರು ಅಂದರೆ, ಮಾತಿನ ಮುಖಾಂತರ ಅಲ್ಲ, ತಮ್ಮ ಬ್ಯಾಟಿನ ಮುಖಾಂತರ ಅಮೋಘ ಪ್ರದರ್ಶನವನ್ನು ಕೊಡುವ ಮುಖಾಂತರ ಇಬ್ಬರು ನಮಗೆ ಎಷ್ಟು ತಾಕತ್ತಿದೆ, ನಮ್ಮ ಕೈಯಲ್ಲಿ ನಮ್ಮ ಬ್ಯಾಟಲ್ಲಿ ಎಷ್ಟು ಮಟ್ಟಿಗೆ ರನ್ ಹೊಳೆ ಹರಿಯುತ್ತೆ, ನಾವು ಎಷ್ಟು ಮಟ್ಟಿಗೆ ಸಮರ್ಥವಾಗಿದ್ದೇವೆ, ಇನ್ನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೇವೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಲೋಕಕ್ಕೆ ಕಳಿಸ್ತಾ ಇದ್ದಾರೆ. ಹಾಗೆ ಯಾರು ಇವರನ್ನ ತುಳಿಯಬೇಕು, ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಅವರಿಗೂ ಕೂಡ ತಮ್ಮ ಬ್ಯಾಟಿನ ಮುಖಾಂತರನೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅದು ಸ್ಪಷ್ಟವಾಗಿ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ, ಆಸ್ಟ್ರೇಲಿಯಾ ಸೀರೀಸ್ ಮತ್ತು ಇತ್ತೀಚೆಗಷ್ಟೇ ನಡೆದಂಥ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್, ಇವರಿಬ್ಬರ ಅದ್ಭುತ ಫಾರ್ಮ್ ಹೇಗಿದೆ, ಇವರಿಬ್ಬರು ರನ್ ಮೆಷಿನ್ಗಳು ಅಂತ ಯಾಕೆ ಕರೆಸ್ಕೊಳ್ತಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಸಂದೇಶ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ಕೊಟ್ಟರು ರೋಹಿತ್ ಶರ್ಮಾ ಅವರು, 202 ರನ್ 3 ಪಂದ್ಯದಲ್ಲಿ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲೂ ಕೂಡ ಅಮೋಘ ಪ್ರದರ್ಶನ ಕೊಟ್ಟರು ರೋಹಿತ್ ಶರ್ಮಾ, 2 ಅರ್ಧಶತಕ ಇತ್ತು. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ಏನ್ರಿ, ಯಾವ ಯುವಕರು ಕೂಡ ನಾಚಬೇಕು ವಿರಾಟ್ ಕೊಹ್ಲಿ ಮುಂದೆ. ಆ ರೀತಿಯಾದಂಥ ಅದ್ಭುತ ಫಾರ್ಮ್ ಅದು. ಈ ಹಿಂದೆ ನಾವು ನೋಡ್ತಾ ಇದ್ವಿ, ಕೊರೋನಾಗೂ ಮುಂಚೆ ವಿರಾಟ್ ಕೊಹ್ಲಿಯ ವೈಭವ ಯಾವ ರೀತಿಯಾಗಿರ್ತಾ ಇತ್ತು, ಅವರ ಆಟ ಯಾವ ರೀತಿಯಾಗಿತ್ತು, ಪ್ರತಿಯೊಬ್ಬರು ಕೂಡ ಅವರು ಆಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಯಾಕೆ ಇಟ್ಕೊಳ್ತಾ ಇದ್ರು ಅಂದರೆ, ಆ ಕೊರೋನಾ ಬಿಫೋರ್ ಆ ರೀತಿಯಾದಂಥ ಫಾರ್ಮಲ್ಲಿ ಇದ್ದಂಥ ವಿರಾಟ್ ಕೊಹ್ಲಿ. ಈಗ ಅವರ ಭವಿಷ್ಯದ ಬಗ್ಗೆ, ನಿವೃತ್ತಿಯ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಕೊಡ್ತಾ ಇರುವಂಥ ಉತ್ತರಗಳಿದಾವಲ್ಲ, ನೋಡ್ಕೊಬೇಕು. ಯಾರಾದರೂ ಇವರ ಬಗ್ಗೆ, ನಿವೃತ್ತಿ ಬಗ್ಗೆ ಮಾತನಾಡಬೇಕು ಅಂದರೆ 100 ಮೀಟ್ರ್ ಬೇಕು, ದಮ್ಮು ತಾಕತ್ತು ಅಂತ ಹೇಳ್ತೀವಲ್ಲ, ಅದು ಬೇಕು ಯಾರಾದರೂ ಮಾತನಾಡಿದ್ರೆ. ಆ ರೀತಿಯಾದಂಥ ಟೀಕೆಯನ್ನು ಎದುರಿಸಬೇಕಾಗುತ್ತೆ. ಎಂಥ ಅದ್ಭುತ ಫಾರ್ಮ್. ಈ 4 ಮ್ಯಾಚನ್ನೇ ತಗೊಳ್ಳೋದಾದರೆ, ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಪಂದ್ಯದಲ್ಲಿ 74 ರನ್ ನಾಟ್ ಔಟ್, ಅದಾದಮೇಲೆ 2 ಸೆಂಚುರಿ, ಅದಾದ ನಂತರ ಈಗ ಮೊನ್ನೆ ನಡೆದಂಥ ಲಾಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ 65 ರನ್, ಅದರಲ್ಲಿ ಇನ್ನೊಂದು 35-40 ರನ್ ಏನಾದರೂ ಇದ್ದಿದ್ರೆ ಅದರಲ್ಲೂ ಕೂಡ ಸೆಂಚುರಿಯನ್ನು ಹೊಡೆದು ಬಿಟ್ಟಿರೋರು ವಿರಾಟ್ ಕೊಹ್ಲಿ. ಅಷ್ಟು ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ. ಆ ಅದ್ಭುತ ಫಾರ್ಮನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಂಟಿನ್ಯೂ ಮಾತ್ರ ಅಲ್ಲ, ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅನ್ನುವಂಥದ್ರ ಬಗ್ಗೆ ಒಂದು ದೊಡ್ಡ ಮೆಸೇಜ್. 2027 ವರ್ಲ್ಡ್ ಕಪ್ಪಿಗೆ ಇವರಿಬ್ಬರನ್ನು ಕೂಡ ಚೇಂಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದಾವಲ್ಲ, ಅದೆಲ್ಲದಕ್ಕೂ ಕೂಡ ಈ ಮುಖಾಂತರ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಎಷ್ಟರ ಮಟ್ಟಿಗೆ ತಮ್ಮ ಆಟದಲ್ಲಿ ತಾಕತ್ತನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಮೊನ್ನೆ ರಿಲೀಸ್ ಆದಂಥ ICC ರ್ಯಾಂಕಿಂಗ್ನಲ್ಲಿ, ಏಕದಿನ ರ್ಯಾಂಕಿಂಗ್ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. 38 ವರ್ಷದ ರೋಹಿತ್ ಶರ್ಮಾ ಅವರು 781 ರೇಟಿಂಗ್ಸ್ಗಳ ಮುಖಾಂತರ ನಂಬರ್ 1 ODI ಬ್ಯಾಟರ್ ಅವರು. ಏಕದಿನ ಫಾರ್ಮ್ಯಾಟ್ನ ನಂಬರ್ 1 ಬ್ಯಾಟರ್ ಆಗಿದ್ದಾರೆ ರೋಹಿತ್ ಶರ್ಮಾ ಅವರು. ತಮ್ಮ ನಂಬರ್ 1 ಸ್ಥಾನವನ್ನು ಕಾಪಾಡಿಕೊಂಡಿದ್ದಾರೆ. ನಂಬರ್ 2 ಯಾರಪ್ಪ? ವಿರಾಟ್ ಕೊಹ್ಲಿ ಅವರು 773 ರೇಟಿಂಗ್ಸ್ಗಳ ಮುಖಾಂತರ ನಂಬರ್ 2 ಬ್ಯಾಟ್ಸ್ಮನ್. ನಂಬರ್ 1, ನಂಬರ್ 2 ಯಾರು? ನಮ್ಮ ಭಾರತೀಯರೇ. ಅದೊಂದು ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಯಾರು ನಿವೃತ್ತಿ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ, ಭವಿಷ್ಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರಲ್ಲ, ಅವರೇ ನಂಬರ್ 1, ನಂಬರ್ 2 ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಧೈರ್ಯ ಬೇಕು ಅನ್ನುವಂಥದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 37 ವರ್ಷ ವಿರಾಟ್ ಕೊಹ್ಲಿ ಅವರು.
ಅವ್ರ ಫಾರ್ಮ್ಯಾಟ್ ಅವ್ರು ಯಾವ ರೀತಿಯಾದಂಥ ಫಾರ್ಮಲ್ಲಿ ಇದ್ದಾರೆ. ಇನ್ನೊಂದು 17 ಸೆಂಚುರಿ ಹೊಡೆದ್ರೆ 100 ಸೆಂಚುರಿಯನ್ನು ಕೂಡ ಬ್ರೇಕ್ ಮಾಡುವಂಥ ಸಾಧ್ಯತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇವರು ತುಂಬ ಸೀನಿಯರ್ಸ್ ಹೇಳ್ತಾ ಇದ್ದಾರೆ, ತುಂಬ ಸೀನಿಯರ್ ಕ್ರಿಕೆಟರ್ಸ್ ಹೇಳ್ತಾ ಇದ್ದಾರೆ, ರವಿ ಶಾಸ್ತ್ರಿ ಸೇರಿದಂತೆ ಎಲ್ಲರೂ. ವಿರಾಟ್ ಕೊಹ್ಲಿ ಅವರ ಇರುವಂಥ ಫಾರ್ಮು, ಅವರಿರುವಂಥ ಫಿಟ್ನೆಸ್ ನೋಡಿದ್ರೆ 2027 2021 ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಆಡ್ಬೋದು ವಿರಾಟ್ ಕೊಹ್ಲಿ ಅವರು. ಆ ರೀತಿಯಾಗಿದ್ದಾರೆ. ಅಂಥವ್ರನ್ನ ನೀವು ಪ್ರೆಷರ್ ಎಲ್ಲ ಹಾಕೋದಾದ್ರೆ ಅದು ಕ್ರಿಕೆಟ್ಗೆ ಮಾಡುವಂಥ ಮೋಸ ನಿಮ್ಮದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಸ್ಟ್ 8 ರೇಟಿಂಗ್ಸ್ ಅಷ್ಟೇ ಡಿಫ್ರೆನ್ಸು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ. ನೆಕ್ಸ್ಟ್ ಸೀರೀಸಲ್ಲಿ ನಂಬರ್ 1 ನಂಬರ್ 2 ಯಾರು ಅನ್ನೋಂಥದ್ರ ಬಗ್ಗೆ ಬೇರೆ ಕ್ರಿಕೆಟರ್ಸ್ಗಲ್ಲ, ನಮ್ಮ ಇಂಡಿಯನ್ ಪ್ಲೇಯರ್ಸ್ನಲ್ಲೇ ಫೈಟ್ ಇದೆ. ಎಲ್ಲ ಯುವ ಆಟಗಾರರು ನಾಚಬೇಕು. ಆ ರೀತಿಯಾದಂಥ ಫಾರ್ಮ್ ಇದು, ಆ ರೀತಿಯಾದಂಥ ಪರ್ಫಾರ್ಮೆನ್ಸು. ಗೌತಮ್ ಗಂಭೀರ್ ಅವರು 100 ಬಾರಿ ಯೋಚನೆ ಮಾಡಬೇಕು ಇವರಿಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ. ನಿಮ್ಮ ವೈಯಕ್ತಿಕ ಜಿದ್ದು ಏನಾದರೂ ಇಟ್ಕೊಳ್ರಿ, ನೀವು ಸೈಡಲ್ಲಿ ಇಟ್ಕೊಳ್ರಿ. ಆದರೆ ಕ್ರಿಕೆಟ್ ಅಂತ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಅಪ್ಪನ ಮನೆ ಸ್ವತ್ತಲ್ಲ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಕ್ರಿಕೆಟ್ ಅನ್ನುವಂಥದ್ದು ನಮ್ಮ ಇಡೀ ಭಾರತೀಯರು ಒಂದು ಧರ್ಮದ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ. ಭಾಷೆ, ಜಾತಿ, ಪ್ರದೇಶ ಎಲ್ಲವನ್ನು ಮೀರಿ ಒಂದು ಧರ್ಮವಾಗಿ ಎಲ್ಲರೂ ಒಪ್ಕೊಂಡು ತುಂಬ ಪ್ರೀತಿಯಿಂದ ಆರಾಧಿಸುವಂಥ ಯಾವುದಾದ್ರೂ ಸ್ಪೋರ್ಟ್ಸ್ ಇದ್ದರೆ ಅದು ಕ್ರಿಕೆಟ್. ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಇವರಿಬ್ಬರು ಅದ್ಭುತ ಫಾರ್ಮಲ್ಲಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿಸಿ. ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನಮ್ಮ ದೇಶಕ್ಕೋಸ್ಕರ ಆಟ ಆಡಿದ್ದಾರೆ. ಒಳ್ಳೆ ಫಾರ್ಮ್ ಇಲ್ಲ ಅಂದರೆ ಒಂದು ಲೆಕ್ಕ, ಆದರೆ ಫಾರ್ಮಲ್ಲಿದ್ದು ಅದ್ಭುತ ಪ್ರದರ್ಶನವನ್ನು ತೋರಿಸುವಂಥ ಸಂದರ್ಭದಲ್ಲಿ ಅವರನ್ನು ನಿವೃತ್ತಿ ಘೋಷಣೆ ಮಾಡುವಂತೆ ಪ್ರೆಷರನ್ನು ಹಾಕಕ್ಕೆ ಹೋಗ್ಬೇಡಿ. BCCI ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ನಂಬರ್ 1 ನಂಬರ್ 2 ಆಗುವ ಮುಖಾಂತರ ತಾವೇನು ತಮ್ಮ ತಾಕತ್ತೇನು ಅಂತ ಕ್ರಿಕೆಟ್ ಪ್ರೇಮಿಗಳಿಗೆ, ಅಲ್ಲಿರುವಂಥ ಕೋಚಿಗೆ ಮತ್ತು BCCIಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ. ಹೀಗೆ ಅವರ ಆಟ ಮುಂದುವರಿಲಿ, ಇನ್ನಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಲೋಕವನ್ನು ಆಡಲಿ, ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಲಿ ಅನ್ನುವಂಥದ್ದಷ್ಟೇ ನನ್ನ ಅಭಿಲಾಷೆ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.